Hello, Namaskara. ನಾನು ಅರ್ಪಿತಾ ಅಭಿಷೇಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಷ್ಟೊಂದು ದಿನ ಆಗೋಗಿದೆ ಹಿಂಗೆ ಸಿಟ್ ಡೌನ್ ವಿಡಿಯೋ ಮಾಡಿ. ಐ ಆಮ್ ಸೂಪರ್ ಎಕ್ಸೈಟೆಡ್. ಸೊ ನಾನು ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಒಂದು ಕ್ವೆಶ್ಚನ್ ಆನ್ಸರ್ ಹಾಕಿದೆ. ರೀಸೆಂಟಲ್ಲಿ ಆಲ್ಮೋಸ್ಟ್ ಒಂದು ತಿಂಗಳೇ ಆಗೋಗಿದೆ. ನೀವು ಕ್ವೆಶ್ಚನ್ಸ್ ಕೇಳಿ ನಾನು ಯೂಟ್ಯೂಬಲ್ಲಿ ಆನ್ಸರ್ ಮಾಡ್ತೀನಿ ಅಂತ. ಸೊ ಅದರಲ್ಲಿ ಒಂದಷ್ಟು ಕ್ವೆಶ್ಚನ್ಸ್ ಬಂದಿತ್ತು ಆ್ಯಂಡ್ ಟಾಪ್ ಮೋಸ್ಟ್ ಆಸ್ಟ್ ಕ್ವೆಶ್ಚನ್ನ ಪಿಕ್ ಮಾಡಿದ್ದೀನಿ. ಅದ್ರ ಜೊತೆ ನೀವು ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಕಮೆಂಟ್ ಸೆಕ್ಷನಲ್ಲಿ ಒಂದಷ್ಟು ಕ್ವೆಶ್ಚನ್ಸ್ ಕೇಳ್ತಿರ್ತೀರಾ ಆ್ಯಂಡ್ ನನಗೆ DM ಅಲ್ಲಿ ಒಂದಷ್ಟು ಕ್ವೆಶ್ಚನ್ಸ್ ಕೇಳಿದ್ದೀರಾ. ಇದೆಲ್ಲಾನು ಮೋಸ್ಟ್ ಆಸ್ಟ್ ತಗೊಂಡು 10 ಕ್ವೆಶ್ಚನ್ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. First question ಬಂದ್ಬಿಟ್ಟು what is the right age for women to have kids and how did you know that you were ready for a baby ಅಂತ. ಸೊ ರೈಟ್ ಏಜ್ ಅಂತ ಅಂದ್ರೆ ಎರಡು ತರ ಹೇಳ್ಬೋದು. ಸೈನ್ಸ್ ಪ್ರಕಾರ ಹೇಳೋದಾದ್ರೆ ಬೆಸ್ಟ್ ಏಜ್ ಇಸ್ ಬಿಫೋರ್ 30 ಬಿಕಾಸ್ ಎಗ್ ಕ್ವಾಲಿಟಿ ಇರ್ಬೋದು ಅಥವಾ ನಮ್ದು ಫಿಸಿಕಲ್ ಹೆಲ್ತ್ ಇನ್ನೂ ಬೆಟರ್ ಆಗಿರುತ್ತೆ, ಫಿಸಿಕಲಿ ಹ್ಯಾಂಡಲ್ ಮಾಡೋಕ್ಕೇನು ಸ್ಟ್ರೆಂತ್ ಇರುತ್ತೆ. ಇದೇನೇನೋ ರೀಸನ್ಸ್ ಇಂದ, ಸೈಂಟಿಫಿಕ್ ರೀಸನ್ಸ್ ಇಂದ ಸೊ ಬಿಫೋರ್ 30 ಇಸ್ ದಿ ಬೆಸ್ಟ್ ಅಂತ ಎಲ್ಲ ಡಾಕ್ಟರ್ಸು ಸಜೆಸ್ಟ್ ಮಾಡ್ತಾರೆ. ಎರಡನೇದು ಪ್ರಾಕ್ಟಿಕಲಿ ಟಾಕಿಂಗ್, ಐ ವುಡ್ ಸೇ ವೆನ್ ದ ಮದರ್ ಇಸ್ ರೆಡಿ. ನೀವು ರೆಡಿ ಇದ್ರೆ, ರೆಡಿ ಇನ್ ದ ಸೆನ್ಸ್ ಮೆಂಟಲಿ ಯು ಶುಡ್ ಬಿ ರೆಡಿ, ಫಿಸಿಕಲಿ ಆಲ್ಸೋ. ಕೆಲವೊಂದ್ಸತಿ ನಾವು ತುಂಬ ದಪ್ಪ ಇದ್ರೂ ಒಬೇಸ್ ಆಗಿದ್ರೂ ಪ್ರೆಗ್ನೆನ್ಸಿ ಕಷ್ಟ ಆಗಬಹುದು ಅಥವಾ ಏನೋ ಹೆಲ್ತ್ ಇಶ್ಯೂ ಇದ್ದಾಗ ಪ್ರೆಗ್ನೆನ್ಸಿ ಕಷ್ಟ ಆಗ್ಬೋದು. ಸೊ ಫಿಸಿಕಲ್ ಹೆಲ್ತ್ ನಾವು ಚೆನ್ನಾಗಿ ಇಟ್ಕೊಂಡಿದ್ದಾಗ, ಮೆಂಟಲಿ ನಾವು ಪ್ರಿಪೇರ್ ಆಗಿದ್ದಾಗ, ಮೆಂಟಲಿ ಇನ್ ದ ಸೆನ್ಸ್ ಇವಾಗ ಮಗು ಆದಮೇಲೆ ಕೆಲವೊಂದು ಚಾಲೆಂಜಸ್ ಬರುತ್ತೆ, ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ಇನ್ಬಿಲ್ಟ್ ಆಗೇ ಬಂದ್ಬಿಡ್ತವೆ. ಸೊ ಅದೆಲ್ಲದಕ್ಕೂ ನಾವು ರೆಡಿ ಇರಬೇಕು. ಇವಾಗ ರಾತ್ರಿ ಸ್ಲೀಪ್ಲೆಸ್ ನೈಟ್ಸ್ಗೆ ನಾವು ರೆಡಿ ಇರಬೇಕು. ಇಟ್ ಈಸ್ ಇನ್ಬಿಲ್ಟ್. ತಾಯಿ ಆದ್ಮೇಲೆ ಅದು ಬಂದೇ ಬರುತ್ತೆ. ಇಲ್ಲ ನನಗೆ ಆರಾಮಾಗಿ ಮುಂಚೆ ನಿದ್ದೆ ಮಾಡ್ತಾ ಇದ್ದೆ, ಇವಾಗ ನಿದ್ದೆ ಆಗ್ತಿಲ್ಲ ಹೇಳೋಕ್ಕಾಗಲ್ಲ. ಬಿಕಾಸ್ ನಮ್ದೇ ಮಗು ನಾವೇ ಡಿಸೈಡ್ ಮಾಡಿದ್ದು ಅಂದಮೇಲೆ ವಿ ಶುಡ್ ಬಿ ರೆಡಿ ಫಾರ್ ಇಟ್. ಇವಾಗ ಹೆಂಗೆ ಮದುವೆ ಆಗೋ ದಿನ ನಾನು ಲೇಟಾಗಿ ಎದೊಳ್ತೀನಿ ಅಂತ ಹೆಂಗೆ ಹೇಳಲ್ಲ. ಬೆಳಗ್ಗೆನೆ ಎದ್ದು ಪಟ ರೆಡಿ ಆಗ್ತೀವಿ ಬಿಕಾಸ್ ವಿ ವರ್ ರೆಡಿ ಫಾರ್ ಇಟ್ ಅಲ್ವಾ. ಸೊ ಹಾಗೆ ಮಗು ಅದೆಲ್ಲ ಒಂದೊಂದು ದಿನ ಇರುತ್ತೆ. ಬಟ್ ಮಗು ಆದಾಗ ಒಂದಷ್ಟು ತಿಂಗಳುಗಳು ನಾವು ಇದಕ್ಕೆ ಪ್ರಿಪೇರ್ ಆಗಿರ್ಬೇಕಾಗತ್ತೆ. ಅಥವಾ ನಮ್ದು ಸೆಲ್ಫ್ ಫ್ರೀಡಮ್ ಕೆಲವೊಂದಿರಲ್ಲ. ನಾನು ಏನು ಮಾಡಬೇಕು, ಟೈಮ್ ಫ್ರೀಡಮ್ ಇರಲ್ಲ. ಮಗು ಜೊತೆನೆ 24/7 ಇರಬೇಕು. ಸೊ ಇದಕ್ಕೆಲ್ಲ ನಾವು ಪ್ರಿಪೇರ್ ಆಗಿರಬೇಕು. ಸೊ ಇದಕ್ಕೆಲ್ಲ ನೀವು ರೆಡಿ ಇದ್ದಾಗ ನೀವು ಮಗು ಮಾಡ್ಕೊಳ್ಳಿ. ಐ ನೋ ಅಕ್ಕಪಕ್ಕ ಇರೋರು, ಅದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಎಲ್ಲರೂ ಹೇಳ್ತಾರೆ ನಾವಿದ್ದೀವಿ, ನಾವು ನೋಡ್ಕೋತೀವಿ ಮಗುನ, ನೀನು ಎತ್ಕೊಟ್ಬಿಡು ಅಂತ ಎಲ್ಲ. ಅದೆಲ್ಲ ಮಾತಿಗಷ್ಟೇ. ಅವ್ರು ಏನೇ ಹೇಳಿದ್ರು ತಾಯಿ ಪಕ್ಕದಲ್ಲೇ ಇರಬೇಕು. ಅವ್ರು ಏನೇ ನೋಡ್ಕೊಂಡ್ರು ಹಾಲು ಕುಡ್ಸೋದು ನಾವೇ, ಮಗು ನೋಡ್ಕೋಬೇಕಾಗಿರೋದು ನಾವೇ. ಮಗುಗೆ ಬೇಕಾಗಿರೋದು ಎಂಡ್ ಆಫ್ ದ ಡೇ ತಾಯಿನೇ. ಏನೇ ಆದ್ರೂ ಅಮ್ಮಂದು ವಾಮ್ತೆ ಮಗುಗೆ ಬೇಕಾಗುತ್ತೆ. ಬಿಕಾಸ್ ಅಟ್ಲೀಸ್ಟ್ ಫಸ್ಟ್ 6 months ದೇಸೆ ಆ ಮಗುಗೆ ಅಮ್ಮನಿಂದ ಹೊರಗಡೆ ಬಂದಿದ್ದೀನಿ ಅಂತ ಗೊತ್ತಿರಲ್ಲ. ಇನ್ನು ಆ ಅಮ್ಮಂದೇ ವಾಮ್ತ್ ಬೇಕಾಗುತ್ತೆ. ಸೊ ನಾವು ಮಗು ಜೊತೆನೇ ಇರೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೆಲ್ಲದಕ್ಕೂ ಪ್ರಿಪೇರ್ ಆಗಿದ್ರೆ, ರೆಡಿ ಇದ್ರೆ ದೆನ್ ಗೋ ಅಹೆಡ್. ಇಲ್ಲ ಅಂತ ಅಂದ್ರೆ ನಿಮ್ಗೆ ಆ ಫೇಸ್ ಎಂಜಾಯ್ ಮಾಡೋಕ್ಕಾಗಲ್ಲ, ಒಂಥರ ಮೆಸ್ಅಪ್ ಆಗೋಗುತ್ತೆ. ನಿಮಗೂ ಆ ಖುಷಿ ಇರಲ್ಲ, ಆ ಮಗುಗೂ ಆ ಖುಷಿ ಕೊಡೋಕ್ಕಾಗಲ್ಲ. ಸೊ ಹಾಗಾಗಿ ವೆನ್ ಯು ಆರ್ ರೆಡಿ, ಯು ಆರ್ ಪ್ರಿಪೇರ್ಡ್ ಮೆಂಟಲಿ, ಫಿಸಿಕಲಿ, ಎಮೋಷ್ನಲಿ, ಆವಾಗ ಟೇಕ್ ದಿಸ್ ಸ್ಟೆಪ್ ಅಂತ ಹೇಳ್ತೀನಿ. ಆ್ಯಂಡ್ ನನಗೆ ಹೆಂಗೆ ಗೊತ್ತಾಯಿತು ನಾನು ರೆಡಿ ಇದ್ದೀನಿ ಅಂತ ಅಂದರೆ, ಫಸ್ಟ್ ಆಫ್ ಆಲ್ ನಮ್ದಿದು ಏನು ಸರ್ಪ್ರೈಸ್ ಪ್ರೆಗ್ನೆನ್ಸಿ. ದಿಸ್ ವಾಸ್ ನಾಟ್ ಅ ಪ್ಲ್ಯಾಂಡ್ ಪ್ರೆಗ್ನೆನ್ಸಿ. ನಮಗೆ ಒಂದು ಸರ್ಪ್ರೈಸ್ ಆಗಿ ಬಂದ್ಬಿಡ್ತು. ಬಟ್ ಸ್ಟಿಲ್ ಐ ವಾಸ್ ರೆಡಿ. ಯಾಕೆ ಅಂತಂದರೆ ನಂಗೆ ಚಿಕ್ಕ ವಯಸ್ಸಿಂದನೂ ನೀನು ದೊಡ್ಡೋಳಾದ್ಮೇಲೆ ಏನಾಗ್ತೀಯಾ ಅಂತಂದರೆ, ಅಫ್ಕೋರ್ಸ್ ನಾನು ಇಂಡಿಪೆಂಡೆಂಟ್ ಆಗ್ತೀನಿ, ಆ ಕೆಲಸ ಮಾಡ್ತೀನಿ, ಇದಾಗ ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, ಇದೆಲ್ಲನೂ ಹೇಳೋದ್ರ ಜೊತೆ ನಾನು ಚಿಕ್ಕ ವಯಸ್ಸಿಂದನೇ ಹೇಳ್ತಿದ್ದೆ ನನ್ನ ತಾಯಿ ಆಗಬೇಕು, ನನಗೆ ಮಕ್ಕಳು ಬೇಕು, ನನ್ನ ಮಕ್ಕಳನ್ನ ಆಟಾಡಿಸ್ಬೇಕು ಅಂತ. ಬಿಕಾಸ್ ನನಗೆ ಅವಾಗ್ಲಿಂದನೂ ಮಕ್ಕಳು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಯಾರ್ದಾದ್ರೂ ಮಕ್ಕಳಾಗ್ಲಿ ಎತ್ಕೊಂಡು ಬಿಡ್ತಾ ಇದ್ದೆ. ನನಗಿನ್ನೂ ನೆನಪಿದೆ, ನಮ್ಮನೆ ಕೆಲಸದಾಂಟಿ ಮಗು ಇತ್ತು, ಒಂದು ಪುಟಾಣಿದು ಶಕ್ತಿ ಅಂತ. ಸೊ ಅವನ್ನ ನಾನು ಹಾಲಿಡೇಸ್ ಇದ್ರೆ ಸಾಕು ಎತ್ಕೊಂಡು ಬಂದ್ಬಿಡೋದು. ಸ್ನಾನ, ತಿಂಡಿ ಎಲ್ಲ ನಾನೇ ಮಾಡಿಸ್ತಾ ಇದ್ದೆ, ನನ್ನ ಪಕ್ಕನೇ ಮಲಗಿಸ್ಕೊತಾ ಇದ್ದೆ. ನನಗೆ ಅಷ್ಟು ಇಷ್ಟ ಮಕ್ಕಳಂದ್ರೆ. ಸೊ ಇನ್ನು ಬೇರೆಯವ್ರ ಮಕ್ಳಿಗೆ ನಾನು ಇಷ್ಟು ಪ್ರೀತಿ ಕೊಡ್ತೀನಿ, ಇಷ್ಟು ಮುದ್ದು ಮಾಡ್ತೀನಿ ಅಂದರೆ, ಇನ್ನು ನನ್ನದೇ ಆದಂಥ ಒಂದು ಮಗು ಬಂದರೆ ಎಷ್ಟು ಇಷ್ಟ ಪಡಲ್ಲ. ಸೊ ಐ ವಾಸ್ ರೆಡಿ. ಆ್ಯಂಡ್ ನಾನು ನೋಡಿದ್ದೆ ನಮ್ಮ ಮಮ್ಮಿ ತಂಗಿದಿರ್ಗೆ ಟ್ವಿನ್ಸ್ ಮಕ್ಕಳಾಗಿತ್ತು. ಸೊ ಅವ್ರಿರ್ಬೋದು ಅಥವಾ ನನ್ನ ಕಸಿನ್ಸ್ಗಿರ್ಬೋದು, ಅವ್ರದ್ದೆಲ್ಲ ಪ್ರೆಗ್ನೆನ್ಸಿ ಆ್ಯಂಡ್ ಪೋಸ್ಟ್ ಪ್ರೆಗ್ನೆನ್ಸಿ ಜರ್ನಿ ನಾನು ನೋಡಿದ್ದೆ ಹೆಂಗಿರುತ್ತೆ ಅಂತ. ಸೊ ಐ ವಾಸ್, ನಂಗೆ ಅದು ಗೊತ್ತಿತ್ತು, ಒಂದು ಸ್ವಲ್ಪ ನಾಲೆಡ್ಜ್ ಇತ್ತು. ಆ್ಯಂಡ್ ಐ ವಾಸ್ ಪ್ರಿಪೇರ್ಡ್. ನಿದ್ದೆ ಇರಲ್ಲ ಅಥವಾ ಮಗು ಜೊತೆನೇ ಇರಬೇಕು, ಹೀಗೆಲ್ಲ ಇರುತ್ತೆ, ಇದೆಲ್ಲ ನಾನು ನೋಡಿದ್ದೆ, ತಿಳ್ಕೊಂಡಿದ್ದೆ. ಸೊ ಹಾಗಾಗಿ ಐ ವಾಸ್ ಪ್ರಿಪೇರ್ಡ್. ಆ್ಯಂಡ್ ಏನೋ ಖುಷಿ ಇತ್ತು ನನಗೆ ಜಾಸ್ತಿ. ಸೊ ಹಾಗಾಗಿ ನನಗೆ ಏನು ಕಷ್ಟ ಅಂತ ಅನ್ನಿಸ್ಲಿಲ್ಲ.
ಎಂಜಾಯ್ ಮಾಡ್ಕೊಂಡಿದ್ದೆ. ಸೊ ಐ ಫೀಲ್ ವೆನ್ ಯು ಆರ್ ಪ್ರಿಪೇರ್ಡ್ ಮೆಂಟಲಿ, ಆ್ಯಂಡ್ ನಾನು ಫಿಸಿಕಲಿನೂ ಅಷ್ಟೇ ಐ ವಾಸ್ ಅಟ್ ಮೈ ಬೆಸ್ಟ್ ಶೇಪ್ ಅನ್ನೋದಕ್ಕಿಂತ ಹೆಲ್ತ್ ವೈಸ್ ಎಲ್ಲ ಥರನೂ ನಂದು ಬ್ಲಡ್ ರಿಪೋರ್ಟ್ಸ್ ಇರ್ಬೋದು, ಪ್ರತಿಯೊಂದು ಐ ವಾಸ್ ಇನ್ ಮೈ ಬೆಸ್ಟ್ ಫೇಸ್. ಸೊ ಹಾಗಾಗಿ ಐ ಫೆಲ್ಟ್ ದಿಸ್ ಇಸ್ ದ ರೈಟ್ ಟೈಮ್. ಆ್ಯಂಡ್ ನನಗೂ ಅದಿತ್ತು ಎಲ್ಲೋ ಬ್ಯಾಕ್ ಇನ್ ಮೈ ಹೆಡ್ ಬಿಫೋರ್ 30 ನಾನು ಮಕ್ಕಳನ್ನ ಮಾಡ್ಕೋಬೇಕು ಅಂತ. ಆ್ಯಂಡ್ ಅದಾಯಿತು. ಐ ವಾಸ್ 27 ನಾನು ಪ್ರೆಗ್ನೆಂಟ್ ಆದಾಗ. ಸೊ ದ್ಯಾಟ್ ಈಸ್ ಹೌ ಐ ಗಾಟ್ ಟು ನೋ ಐ ಆಮ್ ರೆಡಿ. ನನಗಿಂತ ಐ ಫೀಲ್ ಯೂನಿವರ್ಸ್ಗೆ ಗೊತ್ತಿತ್ತು ಅನ್ಸುತ್ತೆ, ಯು ಆರ್ ರೆಡಿ ತಗೊಳಮ್ಮ ಅದಕ್ಕೆ ಅಂತ ಗ್ರ್ಯಾಂಟ್ ಮಾಡಿಬಿಟ್ರು ಅಂತ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಬಂದು, ಹೌ ಡಿಡ್ ಯುವರ್ ಫ್ಯಾಮಿಲಿ ಎಸ್ಪೆಷಲಿ ಯುವರ್ ಮದರ್ ಇನ್ ಲಾ ಆ್ಯಂಡ್ ಯುವರ್ ಹಸ್ಬೆಂಡ್ ಸಪೋರ್ಟ್ ಯು ಡ್ಯೂರಿಂಗ್ ಪ್ರೆಗ್ನೆನ್ಸಿ ಆ್ಯಂಡ್ ಪೋಸ್ಟ್ ಪ್ರೆಗ್ನೆನ್ಸಿ ಅಂತ. ಐ ಫೀಲ್ ನನಗೆ ಮೋಸ್ಟ್ ಸಪೋರ್ಟ್ ಸಿಕ್ಕಿದ್ದು, ಮೆಂಟಲ್ ಸಪೋರ್ಟ್ ಸಿಕ್ಕಿದ್ದು ನನಗೆ ನಳಿ ಆಂಟಿ ಕಡೆಯಿಂದ. ಬಿಕಾಸ್ ಅವರು ಪ್ರೆಗ್ನೆಂಟ್ ಆಗಿರುವಾಗಿಂದಾನೇ ನನಗೆ ಹೇಳ್ತಾನೇ ಇರೋರು, ಅಂದರೆ ಇಟ್ ಇಸ್ ಈಸಿ, ಏನಾಗಲ್ಲ, ನಾನು 2 ಮಕ್ಕಳನ್ನ ಎತ್ತಿದ್ದೀನಿ, ಆಂಟಿಗೆ ಒಂದು ನಾರ್ಮಲ್ ಡೆಲಿವರಿನೂ ಆಗಿದೆ, ಸಿಸೇರಿಯನ್ನೂ ಆಗಿದೆ, ಸೊ ಏನೂ ಆಗಲ್ಲ, ಆರಾಮಾಗೆ ಹೋಗಿ ಮುಗಿಸ್ಬೋದು, ಈಸಿಯಾಗಿ ಆಗುತ್ತೆ, ಏನು ತುಂಬ ಫಿಲಮಲ್ಲಿ ನೋಡಿದ ಥರ ಕಿರ್ಚಾಡಬೇಕು, ಕೂಗಾಡಬೇಕು, ಏನೋ ಜೀವ ಹೋಗ್ಬಿಡುತ್ತೆ, ಅವೆಲ್ಲ ಏನಿಲ್ಲ. ಇಟ್ ಇಸ್ ನಾರ್ಮಲ್, ಆರಾಮಾಗಿ ಆಗುತ್ತೆ, ನಗ್ನಗ್ತಾ ಆಗುತ್ತೆ, ಇಟ್ ಇಸ್ ಈಸಿ. ಅಂದರೆ ಹಿಂಗೆ ಪಾಸಿಟಿವ್ ಆಗಿ ಹೇಳ್ತಾನೆ ಇರೋರು. ಸೊ ಐ ವಾಸ್ ಲೈಕ್ ಸ್ಟ್ರಾಂಗ್ ಅಲ್ಲಿ. ಸೊ ಅದನ್ನ ತಲೆ ಮುಂಚೆ ನನಗೂ ಸಿಕ್ಕಾಪಟ್ಟೆ ಭಯ ಆಯಿತು ಮಗು ಅಂತ ಅಂದರೆ ಆ ಪ್ರಾಸೆಸ್ ಭಯ ಆಯಿತು, ಹೆಂಗೋ ಏನೋ. ನಾನು ಆ್ಯಕ್ಚುಲಿ ಯಾರಾದರೂ ಪ್ರೆಗ್ನೆಂಟ್ ವುಮೆನ್ ನೋಡಿದ್ರೇ ನಂಗೆ ಭಯ ಆಗೋದು, ಇವರು ಮೆಟ್ಲತ್ತುತ್ತಾ ಇದ್ದಾರೆ, ಏನಾಗುತ್ತೋ ಎತ್ತೋ, ಹಿಂಗೆ ಭಯ ಇರ್ತಾ ಇತ್ತು ನನಗೆ. ಐ ವಾಸ್ ವೆರಿ ಸೆನ್ಸಿಟಿವ್. ಬಟ್ ಆಂಟಿ ಜೊತೆ ಸೇರ್ಕೊಂಡ್ಬಿಟ್ಟು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗೋದೆ. ಸೊ ನಂಗೆ ಪ್ರೆಗ್ನೆನ್ಸಿ ಟೈಮಲ್ಲೂ ಅಷ್ಟೇ, ಅವರು ಅಯ್ಯೋ ಪಾಪ ಅಂತ ಯಾವತ್ತೂ ಹೇಳ್ತಾ ಇರಲಿಲ್ಲ, ನಂಗೆ ಸ್ಟ್ರಾಂಗ್ ಮಾಡೋದು ಶುರು ಮಾಡಿದ್ರು. ಪ್ರಾಬಬ್ಲಿ ಅದು ನನಗೆ ಇನ್ನೂ ಹೆಲ್ಪ್ ಆಯಿತು ಎಲ್ಲ ಥರದಲ್ಲೂ. ನಾನು ಪ್ರೆಗ್ನೆನ್ಸಿ ನಂದು ಡೆಲಿವರಿ ಸ್ಟೋರಿ ನಾನು ಹಾಕಿದ್ದೀನಿ, ನೋಡಿಲ್ಲ ಅಂತ ಅಂದರೆ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಐ ಹ್ಯಾಡ್ ದ ಮೋಸ್ಟ್ ಬ್ಯೂಟಿಫುಲ್ ಡೆಲಿವರಿ. ನನಗೆಲ್ಲೂ ಅತ್ತೇ ಇಲ್ಲ, ನಾನು ಅಷ್ಟು ಆರಾಮಾಗೆ ನನ್ನ ಡೆಲಿವರಿ ಆಯಿತು. ಸೊ ಮೆಂಟಲಿ ನನಗೆ ತುಂಬ ಸ್ಟ್ರೆಂತ್ ಕೊಟ್ಟಿದ್ದಾರೆ. ಆ್ಯಂಡ್ ಫಿಸಿಕಲಿ ಐ ಫೀಲ್ ಅಭಿ ವಾಸ್ ಆಲ್ವೇಸ್ ದೇರ್ ಬೈ ಮೈ ಸೈಡ್. ಅದು ಪ್ರೆಗ್ನೆನ್ಸಿಲಿರ್ಬೋದು, ಪೋಸ್ಟ್ ಪ್ರೆಗ್ನೆನ್ಸಿಲಿರ್ಬೋದು, ಯಾವಾಗಲೂ ನನ್ನ ಜೊತೆಲೇ ಇರ್ತಿದ್ದ ಅವನು. ಜೊತೆಲೆ ಅಂದರೆ ನಂಗೆ ಬೇಕಾದಾಗೆಲ್ಲ ವೆನ್ ಎವರ್ ಐ ನೀಡೆಡ್ ಹಿಮ್, ನಂಗೆ ಅವ್ನು ಸಪೋರ್ಟ್ ಬೇಕು, ಅವ್ನು ಹೆಲ್ಪ್ ಬೇಕು ಅಂದಾಗ ಹಿ ವಾಸ್ ಆಲ್ವೇಸ್ ದೇರ್. ಸೊ ಐ ಫೀಲ್ ರಿಯಲಿ ಬ್ಲೆಸ್ಡ್. ಆ ಥರದ್ರಲ್ಲಿ ನನಗೆ ಇವರಿಬ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು, ವಾಟ್ ವಾಸ್ ಯುವರ್ ಬೇಬೀಸ್ ಬರ್ತ್ ವೇಟ್ ಆ್ಯಂಡ್ ಪ್ರೆಸೆಂಟ್ ವೇಟ್ ಅಂತ. ಇದಂತೂ ಸಿಕ್ಕಾಪಟ್ಟೆ ಜನ ಕೇಳಿದ್ದೀರಾ. ಬರ್ತ್ ವೇಟ್ ಬಂದ್ಬಿಟ್ಟು 3.24 kgs. ಶಿ ವಾಸ್ ಅ ವೆರಿ ಗುಂಡು ಬೇಬಿ. ಪ್ರೆಸೆಂಟ್ ವೇಟ್, ಶಿ ಈಸ್ ಇನ್ ಹರ್ ಹೆಲ್ದಿ ವೇಟ್ ಅಂತ ನಾನು ಹೇಳ್ತೀನಿ. ಅವಳು ತುಂಬ ಗುಂಡು ಚಬ್ಬಿ ಬೇಬಿನೂ ಅಲ್ಲ, ತುಂಬ ಲೀನ್ ಬೇಬಿನೂ ಅಲ್ಲ, ಶಿ ಈಸ್ ಇನ್ ಹರ್ ನಾರ್ಮಲ್ ವೇಟ್. ಓಕೆ, ನಾನು ಯಾಕೆ ಎಲ್ಲೂ ಇದ್ರ ಬಗ್ಗೆ ಪ್ರೆಸೆಂಟ್ ವೇಟ್ ಜಾಸ್ತಿ ಹೇಳಲ್ಲ ಅಂತ ಅಂದರೆ, ನನಗೆ ಇನಿಷಿಯಲ್ ಡೇಸಲ್ಲಿ ಇದಾಗಿತ್ತು. ಅಂದರೆ ನನ್ನ ಫ್ರೆಂಡ್ಸ್ ಮಕ್ಕಳು, ಅವರು 1-2 ತಿಂಗಳು ದೊಡ್ಡವ್ರು ಇರ್ತಾರಲ್ವ ಪಾಪುಗಿಂತ, ಅಥವಾ ನನ್ನ ಕಸಿನ್ಸ್ ಮಕ್ಕಳು, ಅವ್ರ ಜೊತೆ ಅವ್ರದ್ದು ವೆಯ್ಟ್ ಕೇಳಿದಾಗ ಎಲ್ಲೋ ನನ್ಗನ್ಸೋದು ನನ್ನ ಮಗಳು ಸ್ವಲ್ಪ ಸಣ್ಣ ಇದ್ದಾಳೆ ಅಂತ. ಸೊ ನನಗೆ ಎಲ್ಲೋ ಫೀಲಿಂಗ್, ಅಂದರೆ ಹಾಲು ಸಾಕಾಗ್ತಾ ಇಲ್ವಾ, ಅಥವಾ ಏನು ಎತ್ತಾನೋ ಹೆಲ್ದಿನಾ ಏನು, ಈ ಕ್ವೆಶ್ಚನ್ಸ್ ಎಲ್ಲ ನಮಗೆ ಗೊತ್ತಿದ್ರು ಶಿ ಈಸ್ ಫೈನ್ ಅಂತ ಎಲ್ಲೋ ಬ್ಯಾಕ್ ಇನ್ ಆರ್ ಹೆಡ್ ಈ ಕ್ವೆಶ್ಚನ್, ಈ ಡೌಟ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ನಾನು ಎಲ್ಲೂ ಪಾಪು ವೆಯ್ಟ್ ಜಾಸ್ತಿ ಹೇಳಲ್ಲ. ಬಿಕಾಸ್ ಈ ಎಲ್ಲ ಕ್ವೆಶ್ಚನ್ಸ್ ಆ ತಾಯಿಗೆ ಬರಬಾರ್ದು ಅಂತ. ಯಾಕೆ ಅಂತ ಅಂದರೆ, ನಾನು ನನ್ನ ಡಾಕ್ಟರ್ ಜೊತೆ ಮಾತಾಡಿದಾಗೂ ಅವರು ಅದೇ ಹೇಳಿದ್ದು. ಪ್ರತಿ ಸತಿ ನಾವು ಹೋದಾಗೂ ಡಾಕ್ಟರ್ ಹೇಳೋದು, ನಿಮ್ಮ ಮಗು ಹೆಲ್ದಿ ವೆಯ್ಟಲ್ಲೇ ಇದೆ. ನಾನು ಪ್ರತಿ ಸತಿ ಕೇಳ್ತೀನಿ, ಈವನ್ ಟಿಲ್ ಟುಡೇ ನಾನು ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟರ್ ಕೇಳ್ತೀನಿ ಹೆಲ್ದಿ ಆಗಿದೆಯಾ ವೆಯ್ಟು ಅಂತ. ಹಿ ವಿಲ್ ಆಲ್ವೇಸ್ ಸೇ ಇಟ್ ಇಸ್ ಹೆಲ್ದಿ. ಸಿ, ಆಸ್ ಲಾಂಗ್ ಆಸ್ ಮಗು ಆಕ್ಟಿವ್ ಆಗಿದೆ, ಖುಷಿಯಾಗಿದೆ, ಹೆಲ್ದಿ ಆಗಿದೆ, ಡೋಂಟ್ ವರಿ ಅಬೌಟ್ ದಿ ವೆಯ್ಟ್. ಯಾಕೆ ಅಂತ ಅಂದರೆ, ವೆಯ್ಟ್ ಬರೀ ನೀವು ಹಾಲು ಕುಡಿಸೋದ್ರ ಮೇಲೆ, ತಿನ್ಸೋದ್ರ ಮೇಲೆ ಮಾತ್ರ ಡಿಪೆಂಡ್ ಆಗಲ್ಲ. ಇವಾಗ ನನ್ನ ಮಗಳು ಚೆನ್ನಾಗೇ ಹಾಲು ಕುಡಿತಾಳೆ, ಚೆನ್ನಾಗೇ ಊಟ ಮಾಡ್ತಾಳೆ, ಬಟ್ ಸ್ಟಿಲ್ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಅವಳು ಅಷ್ಟು ಗುಂಡುಕ್ಕಿಲ್ಲ. ಯಾಕೆ ಅಂತ ಅಂದರೆ, ಹೆರಿಡಿಟ್ರಿ ಆಲ್ಸೋ ಮ್ಯಾಟರ್ಸ್. ಇವಾಗ ನಾನು ಮಗುಲಿ ತುಂಬ ದಪ್ಪ ಇದೆ ಆಯಿತಾ, ಆದರೆ ಅಭಿ ತುಂಬ ಸಣ್ಣ ಇದ್ನಂತೆ, ಸಿಕ್ಕಾಪಟ್ಟೆ ಆಂಟಿ ಹೇಳೋರು ತುಂಬ ಸಣ್ಣಕ್ಕಿದ್ದ ಅವನು ಅಂತ. ಇವಾಗ ಹೆರಿಡಿಟ್ರಿ ಎರಡು, ನಂದು ಜೀನ್ಸ್ ಅಭಿದು ಜೀನ್ಸ್ ಎರಡು ಸೇರಿ ಅವಳು ನಾರ್ಮಲ್ ವೇಟಲ್ಲಿ ಇದ್ದಾಳೆ. ಸೊ ಶಿ ಈಸ್ ಹೆಲ್ದಿ, ಶಿ ಈಸ್ ಸೂಪರ್ ಆಕ್ಟಿವ್. ನೆಕ್ಸ್ಟ್ ಕ್ವೆಶ್ಚನ್ ಬಂದು, ಹೌ ಹ್ಯಾಸ್ ಯುವರ್ ರಿಲೇಶನ್ಶಿಪ್ ವಿತ್ ಅಭಿ ಚೇಂಜ್ಡ್ ಆಫ್ಟರ್ ಬಿಕಮಿಂಗ್ ಪೇರೆಂಟ್ಸ್?
ಸೊ ಐ ಫೀಲ್ ಏನು ತೀರಾ ಡಿಫ್ರೆನ್ಸ್ ಅಂತ ಏನೂ ಇಲ್ಲ ನಮ್ಮಿಬ್ರ ಮಧ್ಯೆ. ಮುಂಚೆ ಹೆಂಗಿದ್ವೋ ಹಾಗೆ ಇದೆ. ಬಟ್ ಕೆಲವೊಂದು ಡಿಫ್ರೆನ್ಸ್ ನಾನು ನೋಟಿಸ್ ಮಾಡಿರೋದಂದ್ರೆ ಅಫ್ಕೋರ್ಸ್ ಐ ಹ್ಯಾವ್ ಫಾಲನ್ ಇನ್ ಲವ್ ವಿತ್ ಹಿಮ್ ಆಲ್ ಓವರ್ ಅಗೇನ್. ಆ್ಯಂಡ್ ಅವನು ಅದನ್ನು ಹೇಳ್ತಾನೆ. ಅವ್ನು ಯಾವಾಗೂ ಹೇಳ್ತಿರ್ತಾನೆ, ನೀವು ಹೆಣ್ಮಕ್ಳಾಗಿರೋದಕ್ಕೆ ಇದನ್ನೆಲ್ಲ ಇಷ್ಟು ಸ್ಟ್ರೆಂತ್ ಇದೆ ಮಾಡೋಕ್ಕೆ. ಬಿಕಾಸ್ ಅವ್ನು ಡೆಲಿವರಿ ಟೈಮಲ್ಲಿ ಒಳಗೆ ಇದ್ದ, ನನ್ನ ಜೊತೆನೇ ಇದ್ದ ಅಲ್ವಾ. ಹಿ ಹಸ್ ಸೀನ್ ದ ಪ್ರಾಸೆಸ್. ನಮಗಿಂತ ಚೆನ್ನಾಗೆ ಅವ್ರಿಗೆ ಕಾಣಿಸುತ್ತೆಲ್ಲ. ಸೊ ಹಿ ಹಸ್ ಸೀನ್ ದ ಪ್ರಾಸೆಸ್. ಅವನು ಅದೇ ಹೇಳ್ತಾ ಇರ್ತಾನೆ, ಯು ಪೀಪಲ್ ಆರ್ ಸೋ ಸ್ಟ್ರಾಂಗ್, ಹ್ಯಾಟ್ಸ್ ಆಫ್ ಅಂತ ಎಲ್ಲ. ಸೊ ಅವನಿಗೆಲ್ಲೋ ಆ ರೆಸ್ಪೆಕ್ಟ್ ನನ್ನ ಮೇಲೆ ಜಾಸ್ತಿ ಆಗಿದೆ ಅಂತ ಅವನ ಮಾತಲ್ಲಿ ನನಗೆ ಗೊತ್ತಾಗುತ್ತೆ. ಆ್ಯಂಡ್ ನನಗೂ ಅಷ್ಟೇ ಅವನ ಮೇಲೆ ಇದ್ರೋ ಪ್ರೀತಿ, ರೆಸ್ಪೆಕ್ಟ್ ಇನ್ನೂ ಮೇಲೆ ಹೋಗಿದೆ. ಬಿಕಾಸ್ ಆಫ್ ದ ವೇ ಹಿ ಹಸ್ ಟ್ರೀಟೆಡ್ ಮೀ. ನನ್ನ ಅವ್ನು ನೋಡ್ಕೊಂಡಿರೋದಿರ್ಬೋದು, ಮಗು ನಾನು ನೋಡ್ಕೊಂಡಿರೋ ರೀತಿ ಇರ್ಬೋದು, ಅಥವಾ ನಮ್ಮಿಬ್ಬರಿಗೆ ಅವ್ನು ಕೊಡ್ತಿರೋ ಪ್ರೀತಿ, ಟೈಮ್ ಇರಬಹುದು. ಹಾಗಾಗಿ ಇನ್ನೂ ಜಾಸ್ತಿ ಪ್ರೀತಿ, ಇನ್ನೂ ಜಾಸ್ತಿ ರೆಸ್ಪೆಕ್ಟ್ ಬಂದಿದೆ ಹೊರತು ಬೇರೆ ಥರ ಏನೂ ಚೇಂಜಸ್ ನಾನು ನೋಟಿಸ್ ಮಾಡಿಲ್ಲ. ನನ್ನಲ್ಲಿರ್ಬೋದು, ಅವನಲ್ಲಿರ್ಬೋದು, ವಿ ಆರ್ ಸ್ಟಿಲ್ ದ ಸೇಮ್. ಇನ್ನೂ ಮಕ್ಕಳ ಥರ ಕಾಮಿಡಿ ಮಾಡಿಕೊಂಡು, ಎಂಜಾಯ್ ಮಾಡಿಕೊಂಡು, ಮಜಾ ಮಾಡಿಕೊಂಡು, ಒಂದಂದರೆ ಅದೇ ಖುಷಿ ಜಾಸ್ತಿ ಆಗಿದೆ, ಪ್ರೀತಿ ಜಾಸ್ತಿ ಆಗಿದೆ. ಸೊ ಈ ಚೇಂಜಸ್ ಡೆಫಿನೆಟ್ಲಿ ಇದೆ ಹೊರತು ಇದು ಬಿಟ್ಟು ಬೇರೆ ಯಾವುದೇ ಥರ ಚೇಂಜಸ್ ನಮ್ಮಿಬ್ಬರ ಮಧ್ಯೆ ಇಲ್ಲ. ನೆಕ್ಸ್ಟ್ ಕ್ವೆಶ್ಚನ್ ಬಂದು, ವೈ ಡಿಂಟ್ ಯು ಗೋ ಟು ಯರ್ ಫಾದರ್ಸ್ ಹೌಸ್ ಆಫ್ಟರ್ ಡೆಲಿವರಿ? ಸೊ ಬಾಣಂತನಕ್ಕೆ ಯಾಕೆ ನೀವು ಅಪ್ಪ ಮನೆಗೆ ಹೋಗಿಲ್ಲ ಅಂತ ತುಂಬ ಜನ ಕೇಳಿದ್ದೀರಾ. ಒಂದು, ಐ ವಾಂಟ್ ಟು ಮೇಕ್ ಇಟ್ ಕ್ಲಿಯರ್, ತುಂಬ ಜನ ನಮ್ಮ ಅಮ್ಮನ ಬಗ್ಗೆನೂ ಕೇಳ್ತಾನೆ ಇರ್ತೀರಾ. ನನಗೆ ಅಮ್ಮ ಇಲ್ಲ, ಅಂದರೆ ಅಮ್ಮ ತೀರ್ಕೊಂಡು ಈ August 1 ಬಂದರೆ 8 ವರ್ಷ ಕಂಪ್ಲೀಟ್ ಆಗುತ್ತೆ. ಸೊ ಇವಾಗ ನಾನು ಅಲ್ಲಿ ಹೋದರೆ ನನ್ನ ಮಗುನ ಇಬ್ರು ನಮ್ಮಪ್ಪ ನೋಡ್ಕೊಳಕ್ಕಾಗಲ್ಲ, ಅಥವಾ ನಮ್ಮನ್ನ ನೋಡ್ಕೊಳಕ್ಕೆ ಅಲ್ಲಿ ಅಂತ ಯಾರೂ ಇಲ್ಲ. ಸೊ ಹಾಗಾಗಿ ನಾನು ಇಲ್ಲೇ ಇದ್ದೀನಿ. ಆ್ಯಂಡ್ ಇಲ್ಲೂ ಅಷ್ಟೇ, ಇವಾಗ ಆಂಟಿ ಅಭಿ ಇರ್ಬೋದು, ಅವರು ಅದೇ ಹೇಳಿದ್ದು, ನಮ್ಮದು ಮೊಮ್ಮಗು ಅಲ್ವಾ, ನಮ್ಮದು ಹುಡುಗಿ, ಅಂದರೆ ನಮ್ಮ ಆಂಟಿ ನಮ್ಮ ಹುಡುಗಿ ಅಂತ ಕರಿತಾ ಇರ್ತಾರೆ. ನಮ್ಮ ಹುಡುಗಿನ ನಾವು ನೋಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ ಅಂತ ಅವ್ರು ಹೇಳ್ತಿರ್ತಾರೆ. ಸೊ ಹಾಗಾಗಿ ನಮ್ಮ ಮಧ್ಯ ಆ ಕ್ವೆಶ್ಚನ್ನೇ ಬಂದಿಲ್ಲ. ಪ್ರಾಬಬ್ಲಿ ನಿಮ್ಗಳಿಗೆ ಈ ಕ್ವೆಶ್ಚನ್ ಬಂದಿರಬಹುದು, ಬಟ್ ನಮ್ಗೆ ಯಾರಿಗೂ ಈ ಕ್ವೆಶ್ಚನ್ ಬಂದಿಲ್ಲ. ನಾನು ಅಲ್ಲಿ ಹೋಗ್ಬೇಕಾ, ಇಲ್ಲಿರ್ಬೇಕಾ, ಅಥವಾ ಅವ್ರು ಕರ್ಕೊಂಡು ಹೋಗ್ಬೇಕಾ, ಈ ಕ್ವೆಶ್ಚನ್ನೇ ನಮ್ಮ ಮಧ್ಯ ಬಂದಿಲ್ಲ. ನಾವು ಅವತ್ತಿಂದ ಆರಾಮಾಗಿದ್ದೀವಿ, ನಾನು ಇಲ್ಲೇ ಇದ್ದೀನಿ. ಆ್ಯಂಡ್ ಅಭಿ ಎಷ್ಟೊಂದು ಸತಿ ಹೇಳ್ತಾ ಇರ್ತಾನೆ, ಇವಾಗ ನಿಮ್ಮಮ್ಮ ಇದ್ದಿದ್ರು ನಾನು ಕಳಿಸ್ತಿರ್ಲಿಲ್ವೇನೋ, ಬಿಕಾಸ್ ನಾನು ನನ್ನ ಮಗಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೇಕು. ದಿಸ್ ಇಸ್ ದಿ ಮೋಸ್ಟ್ ಪ್ರೆಷಿಯಸ್ ಟೈಮ್ ನಮ್ಮ ಮಗಳದು. ಸೊ ನಾನು ನಿಮ್ಮ ಮಮ್ಮಿ ಇದ್ದಿದ್ರು ನಾನು ಕಳಿಸ್ತಿರ್ಲಿಲ್ಲ, ನಾನು ಇಲ್ಲೇ ಇಟ್ಕೊಂಡು ನೋಡ್ಕೊತಿದ್ದೆ ಅಂತ. ಸೊ ದಟ್ ಈಸ್ ದ ರೀಸನ್ ನಾನು ಹೋಗಿಲ್ಲ. ಆ್ಯಂಡ್ ಇದರದ್ದೇ ಕಂಟಿನ್ಯೂಯೇಷನ್ ನೆಕ್ಸ್ಟ್ ಕ್ವೆಶ್ಚನ್ ಇನ್ನೊಂದಷ್ಟು ಜನ ಕೇಳಿರೋದು, ನೀವು ಬಾಣಂತನ ಟೈಮಲ್ಲಿ ಅಥವಾ ನೀವು ತಾಯಿ ಆದಾಗ ನಿಮ್ಮ ಅಮ್ಮನ ಮಿಸ್ ಮಾಡ್ಕೊಂಡ್ರಾ ಈ ಫೇಸಲ್ಲಿ ಅಂತ ಕೇಳಿದ್ದೀರಾ. ಐ ವುಡ್ ಸೇ ನನಗೆ ಮಿಸ್ ಮಾಡ್ಕೊಳ್ಳೋ ಅಂಥ ಚಾನ್ಸ್ ಅಭಿ ಇರ್ಬೋದು, ನಳಿ ಆಂಟಿ ಇರ್ಬೋದು ಕೊಟ್ಟಿಲ್ಲ. ಅಥವಾ ನಮ್ಮ ಮನೆಯಲ್ಲಿ ಇರೋ ಸುತ್ತಮುತ್ತ ನಂಗೆ ಯಾರ್ಯಾರು ಜನ ಇದ್ದಾರೆ, ಇವ್ರು ಯಾರು ನನಗೆ ನಮ್ಮ ಅಮ್ಮನ ಮಿಸ್ ಮಾಡ್ಕೊಳ್ಳೋ ಅಂಥ ಸಿಚುಯೇಷನ್ನ ತಂದೇ ಇಲ್ಲ. ಬಿಕಾಸ್ ಅಷ್ಟು ಚೆನ್ನಾಗೆ ನನ್ನ ನೋಡ್ಕೊಂಡಿದ್ದಾರೆ, ಯಾವುದೇ ಕೊರತೆ ಇಲ್ಲದೆ ನನ್ನ ನೋಡ್ಕೊಂಡಿದ್ದಾರೆ ಎಲ್ಲ ರೀತಿಲೂ. ಇವಾಗ ನಳಿ ಆಂಟಿನೇ ಫಾರ್ ದ್ಯಾಟ್ ಮ್ಯಾಟರ್, ನಾನು ನೆನ್ಸ್ಕೊತಾನೆ ಇರ್ತೀನಿ ಇದನ್ನು. ನನಗೆ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿಕೊಡೋರು, ಬಿಸಿ ಬಿಸಿ ನನಗೆ ಅಂತ ಬಿಸಿ ಬಿಸಿ ಅಡುಗೆ ಮಾಡಿ ಬಡಿಸೋರು, ನನಗೇನು ಇಷ್ಟ ಕೇಳಿಕೊಂಡು ಅಡುಗೆ ಮಾಡೋರು. ಅದು ಪ್ರೆಗ್ನೆನ್ಸಿಲಿರ್ಬೋದು, ಪೋಸ್ಟ್ ಪ್ರೆಗ್ನೆನ್ಸಿಲಿರ್ಬೋದು, ಅಥವಾ ನಾನು ಏನಾದರೂ ಕೇಳಿದ ತಕ್ಷಣ ಪಟ್ಟಂತ ಮಾಡಿಕೊಡೋರು. ಧನೂನು ಇರ್ಬೋದು ಫಾರ್ ದ್ಯಾಟ್ ಮ್ಯಾಟರ್. ನಾನು ಪ್ರೆಗ್ನೆನ್ಸಿಲಿ ಒಂದ್ಸತಿ ನಂಗೆ ಕ್ಯಾರೆಟ್ ಹಲ್ವಾ ತಿನ್ನಬೇಕು ಅನಿಸ್ತಾ ಇದೆ ಅಂತ ಹೇಳಿದ್ದೆ. ನಾನು ಅದು ಹೇಳಿ ಪ್ರಾಬಬ್ಲಿ ನೆಕ್ಸ್ಟ್ 30 to 45 minutes ಅವ್ನು ಮೆಸೇಜ್ ಹಾಕ್ತಾನೆ. ನಾನು ಆ ಪೋಸ್ಟು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ. ಮೆಸೇಜ್ ಹಾಕ್ತಾ, ಅಕ್ಕ ಹಲ್ವಾ ಆಲ್ಮೋಸ್ಟ್ ರೆಡಿ ಇದೆ, ಕೆಳಗೆ ಬನ್ನಿ ಅಂತ. ಅಂದರೆ ಅವನೇ ಒಂದು ಸಕ್ಕತ್ತಾಗಿ ಮಾಡ್ತಾನೆ ಕ್ಯಾರೆಟ್ ಹಲ್ವಾ, ಮೊನ್ನೆ ತಾನೇ ಮಾಡಿದ್ದ. ಸೊ ಕ್ಯಾರೆಟ್ ಹಲ್ವಾ ಮಾಡಿ ಕೊಟ್ಟಿದ್ದ. ಹೀಗೆ ನನ್ನ ಸುತ್ತಮುತ್ತ ಇರೋರು ಯಾವತ್ತೂ ನನಗೆ ರಸ್ಕು ಬ್ರೆಡ್ ಅಂದರೆ ತುಂಬ ಇಷ್ಟ. ಕಾಫಿ ಜೊತೆ ರಸ್ಕ್ ತಿನ್ನೋದು, ಅದು ಈ ರೋಸ್ಟ್ ಆಗಿರೋ ರಸ್ಕು. ಸೊ ನಮ್ಮಪ್ಪ ಬಂದಾಗೆಲ್ಲ ರಸ್ಕ್ ತೊಗೊಂಡು ಬಂದು ಕೊಡೋರು. ಸೊ ನಂಗೆ ಯಾವತ್ತೂ ನಾನೇನೋ ಮಿಸ್ ಮಾಡ್ಕೊತಾ ಇದ್ದೀನಿ ಅನ್ನೋ ಫೀಲಿಂಗ್ ಯಾರೂ ಕೊಟ್ಟಿಲ್ಲ. ಸೊ ಹಾಗಾಗಿ ಆ ಥರ ಸಿಚುಯೇಷನ್ ಬಂದಿಲ್ಲ. ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು, ಹೌ ಹ್ಯಾಸ್ ಯುವರ್ ಬ್ರೆಸ್ಟ್ ಫೀಡಿಂಗ್ ಜರ್ನಿ ಬೀನ್ ಸೋ ಫಾರ್? ಆರ್ ಯು ಸ್ಟಿಲ್ ಬ್ರೆಸ್ಟ್ ಫೀಡಿಂಗ್ ಅಥವಾ ಫಾರ್ಮುಲಾ ಮಿಲ್ಕ್ ಕೊಡ್ತಿದ್ದೀರಾ? ಇದೆಲ್ಲ ಕ್ವೆಶ್ಚನ್ ಇದೆ. ಸೊ ನಂಬರ್ 1, ನಂದು ಬ್ರೆಸ್ಟ್ ಫೀಡಿಂಗ್ ಜರ್ನಿ ಹ್ಯಾಸ್ ಬೀನ್ ಅಮೇಝಿಂಗ್. ನನಗೆ 2 ಸತಿ ಬ್ರೆಸ್ಟ್ ಅದು ಲಂಪ್ ಆಗುತ್ತಲ್ಲ, ಗಟ್ಟಿ ಆಗುತ್ತಲ್ಲ, ಅದಾಗಿದ್ದು. ಬಿಕಾಸ್ ಪಾಪು ಚಿಕ್ಕವಳಿರುವಾಗ ನನಗೆ ಚೆನ್ನಾಗಿ ಮಿಲ್ಕ್ ಪ್ರೊಡಕ್ಷನ್ ವಾಸ್ ವೆರಿ ಗುಡ್. ಸೊ ಮಗು ಒಂದೊಂದ್ಸತಿ ಮಲಗಿಬಿಡೋದು, ಸೊ ನನಗೆ ಬ್ರೆಸ್ಟ್ ಸ್ವಲ್ಪ ಗಟ್ಟಿ ಅನ್ಸೋದು, ಅದರಿಂದ ಪೇಯ್ನ್ ಬರೋದು. ಇದು 2 ಸತಿ ಆಗಿದೆ ಅಷ್ಟೇ.
ಅದಾದಮೇಲೆ ನನ್ನ ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್ ಹೇಳಿದ್ರು, ಇಲ್ಲ ಸ್ಕ್ವೀಸ್ ಔಟ್ ಮಾಡಿಬಿಡಿ, ನಿಮಗೆ ತುಂಬ ಹಾಗೆ ಪೇಯ್ನ್ ಆಗ್ತಿದೆ ಅಂತ ಅಂದರೆ ಅದನ್ನು ಲಂಪ್ ಆದರೆ ಅದು ಕಷ್ಟ, ಸೊ ನೀವು ಸ್ನಾನ ಮಾಡುವಾಗ ಸ್ಕ್ವೀಸ್ ಔಟ್ ಮಾಡಿಬಿಡಿ ಅಂತ ಹೇಳೋರು. ಬಿಕಾಸ್ ಮಗು ಹೆಂಗಿದ್ರು ಪ್ರೊಡಕ್ಷನ್ ಚೆನ್ನಾಗಿದೆ, ಸೊ ಮಗು ಚೆನ್ನಾಗಿ ಕುಡಿತಿದೆ ಅಂತ ಅಂದರೆ ಯು ಕ್ಯಾನ್ ಡೂ ದ್ಯಾಟ್ ಅಂತ. ಸೊ ಅದನ್ನು ಮಾಡಿದೆ. ಅದಾದಮೇಲೆ ನಂಗೆ ಯಾವುದೇ ಥರದ ಪ್ರಾಬ್ಲಮ್ ಆಗಿಲ್ಲ. ಆ್ಯಂಡ್ ಮಿಲ್ಕ್ ಪ್ರೊಡಕ್ಷನು ಅಷ್ಟೇ ಸಿನ್ಸ್ ಡೇ 1 ಟಿಲ್ ಡೇಟ್ ನನಗೆ ತುಂಬ ಚೆನ್ನಾಗಿದೆ. ಬಿಕಾಸ್ ನನ್ನ ಡಾಕ್ಟರ್ ಹೇಳ್ದಂಗೆ ನಾನು ಒಳ್ಳೆ ಊಟ ತಿಂತಾ ಇದ್ದೀನಿ, ಹೆಲ್ದಿ ಫುಡ್ ತಿಂತಾ ಇದ್ದೀನಿ. ಆ್ಯಂಡ್ ತುಂಬ ಜನದ ಕಾನ್ಸೆಪ್ಟ್ ಇರುತ್ತೆ, ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ಹಾಲು ಬರ್ತಾ ಇದೆ, ಸೊ ಡಬಲ್ ಕ್ಯಾಲರೀಸ್ ಕೊಡಬೇಕು ಅಂತ. ಅದು ಡಬಲ್ ಕ್ಯಾಲರೀಸ್ ಜಾಸ್ತಿ ತಿನ್ನಬೇಕು ಅಂತ. ಜಾಸ್ತಿ ತಿನ್ನೋದಲ್ಲ, ಸರಿ ಅಂದರೆ ಡಬಲ್ ನ್ಯೂಟ್ರಿಷನ್ ಬೇಕು ನಮಗೆ. ಪ್ರೆಗ್ನೆನ್ಸಿಲಿ ಇರ್ಬೋದು, ಪೋಸ್ಟ್ ಪ್ರೆಗ್ನೆನ್ಸಿಲಿ ಇರ್ಬೋದು. ಸೊ ನಾನು ನ್ಯೂಟ್ರಿಷಿಯಸ್ ಫುಡ್ ಏನು ಬೇಕು, ಎಷ್ಟು ಬೇಕು, ಯಾವಾಗ ಬೇಕು ಇದನ್ನ ನೀಟಾಗಿ ಕೊಡ್ತಾ ಬಂದೆ. ಸೊ ನಂಗೆ ಮಿಲ್ಕ್ ಪ್ರೊಡಕ್ಷನ್ ಹ್ಯಾಸ್ ಬೀನ್ ವೆರಿ ಗುಡ್. ಇವನ್ ಟಿಲ್ ಡೇಟ್ ನಾನು ನನ್ನ ಮಗಳಿಗೆ ಬ್ರೆಸ್ಟ್ ಫೀಡೇ ಮಾಡಿಸ್ತಾ ಇರೋದು. ಆ್ಯಂಡ್ ಡೇ 1ಇಂದ ಇವತ್ತಿನವರೆಗೂ ನನ್ನ ಮಗಳಿಗೆ ಯಾವತ್ತೂ ನಾನು ಫಾರ್ಮುಲಾ ಮಿಲ್ಕ್ ಕೊಟ್ಟಿಲ್ಲ. ಹಾಗಂತ ಕೊಡೋದು ಒಳ್ಳೇದಲ್ಲ ಅಂತ ಅಲ್ಲ, ನನಗೆ ಹಾಲು ಚೆನ್ನಾಗಿ ಬರ್ತಾ ಇರೋದ್ರಿಂದ ಕೊಡೋ ನೆಸೆಸಿಟಿ ಬಂದಿಲ್ಲ. ಸೊ ಹಾಗಾಗಿ ನನ್ನ ಮಗಳಿಗೆ ಯಾವತ್ತೂ ನಾನು ಬಾಟಲ್ ಫೀಡಿಂಗ್ ಅಂದರೆ ಫಾರ್ಮುಲಾ ಮಿಲ್ಕ್ ಕೊಟ್ಟಿಲ್ಲ. ಅವಳಿಗೆ ಸಿನ್ಸ್ ಡೇ 1 ಇವತ್ತಿನವರೆಗೂ ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದು ಹೇಳ್ತಾರಲ್ಲ, ಆ ಫೀಲಿಂಗೇ ಒಂಥರ ಬ್ಯೂಟಿಫುಲ್ ಅಂತ. ಅಮ್ಮ ಮಗುಗೆ ಆ ಕನೆಕ್ಷನ್ ಸಿಗುತ್ತೆ. ಆ್ಯಂಡ್ ಇವಾಗ ಅವಳು ಬೆಳೀತಾ ಅಂತೂ ಹಾಲು ಕುಡಿಯುವಾಗ ನನ್ನ ಕೆನ್ನೆ ಮುಟ್ಟೋದು, ಆಮೇಲೆ ಎಲ್ಗಿಲ್ಲೋದು, ಏನೇನೋ ಮಾಡ್ತಾ ಇರ್ತಾಳೆ, ಆಟ ಆಡ್ತಾ ಇರ್ತಾಳೆ, ಅಥವಾ ಒಂದೊಂದ್ಸತಿ ಸ್ಮೈಲ್ ಮಾಡ್ತಾಳೆ ನೋಡ್ಕೊಂಡು ಸುಮ್ಮನೆ. ಸೊ ಇದೆಲ್ಲ ಇಟ್ ಇಸ್ ಬೀನ್ ಅಮೇಝಿಂಗ್. ಆ್ಯಂಡ್ ಒಂದಷ್ಟು ಜನ ಕೇಳಿದ್ರಿ ಎಷ್ಟು ವರ್ಷ ಬ್ರೆಸ್ಟ್ ಫೀಡ್ ಮಾಡಬೇಕು ಅಂತ ಇದ್ದೀರಾ ಅಂತ. ನನಗಿನ್ನೂ ಅದಕ್ಕೆ ಆನ್ಸರ್ ಗೊತ್ತಿಲ್ಲ. ಮನೇಲೆಲ್ಲ ಹೇಳ್ತಾ ಇರ್ತಾರೆ 1 ವರ್ಷ ಹಾಲು ಕುಡಿಸ್ಬಿಟ್ಟು ಅದಾದಮೇಲೆ ನೈಟ್ ಮಾತ್ರ ಕುಡಿಸು, ಬೆಳಗ್ಗೆ ಎಲ್ಲ ಬೇಡ ಅಂತ. ಬಟ್ ನನಗೆ ಗೊತ್ತಿಲ್ಲ, ನನಗೆ ಎಷ್ಟು ದಿನ ಆಗುತ್ತೋ ಪಾಸಿಬಲ್ ಅಷ್ಟು ದಿನ ಕುಡಿಸ್ಬೇಕು ಅಂತ ಆಸೆ. ಬಿಕಾಸ್ ಏನಪ್ಪ ಅಂದರೆ ದಟ್ ಈಸ್ ವೆರಿ ಪ್ರೆಷಿಯಸ್ ಅಲ್ವಾ ಹಾಲು. ಇಮ್ಯುನಿಟಿ ಎಲ್ಲ ಥರದ್ರಲ್ಲೂ ದಿ ಬೆಸ್ಟ್ ಫುಡ್ ಫಾರ್ ಕಿಡ್ಸ್ ಅಂತ ಹೇಳ್ತಾರೆ. ಸೊ ನಾನಿನ್ನೂ ಅದ್ರ ಬಗ್ಗೆ ನನ್ನ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿಲ್ಲ. ಲೆಟ್ ಸಿ, ಅವ್ರದ್ದು ಒಂದಷ್ಟು ಒಪಿನಿಯನ್ ತಗೊಂಡು ಅದಾದಮೇಲೆ ಡಿಸೈಡ್ ಮಾಡ್ತೀನಿ. ಆ್ಯಂಡ್ ಏನು ಮಾಡ್ತೀನಿ ಎತ್ತ ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಆ್ಯಸ್ ಆಫ್ ನಾವು ನಂಗೆ ಇನ್ನೂ ಅದಕ್ಕೆ ಆನ್ಸರ್ ಗೊತ್ತಿಲ್ಲ. ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು, ಡಿಡ್ ಯರ್ ಬೇಬೀಸ್ ಬಾಡಿ ಕಲರ್ ಚೇಂಜ್ ಆಫ್ಟರ್ ಬೀಯಿಂಗ್ ಅಂಡರ್ ಬ್ಲೂ ಲೈಟ್ ಅಂತ. ಸೊ ನನ್ನ ಮಗಳು ಹುಟ್ಟಿದಾಗ ಸಖತ್ ಕಲರ್ ಇದ್ಲು ಆಯಿತಾ, ಅಂದರೆ ಪಿಂಕಿಶ್ ವೈಟ್ ಹೀಗೆ ಚೆನ್ನಾಗಿತ್ತು. ಆ್ಯಂಡ್ ಪಾಪುಗೆ ಜಾಂಡಿಸ್ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ಒಂದಿನ 24 hours ಬ್ಲೂ ಲೈಟಲ್ಲಿ ಇಡಬೇಕು ಅಂತ ಹೇಳಿ ಇಟ್ಟಿದ್ರು. ಅದಾದ್ಮೇಲೂ ಮನೆಗೆ ಡಿಸ್ಚಾರ್ಜ್ ಆಗಿ ಬರೋ ದಿನನೂ ಚೆನ್ನಾಗಿದ್ಲು. ಬಟ್ ಹೋಗ್ತಾ 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 ಒಂದು 7th 8th ಡೇ ಅಷ್ಟೊತ್ತಿಗೆ ಕಲರ್ ಡಲ್ ಆಗೋಕ್ಕೆ ಶುರು ಆಯಿತು. ಆ್ಯಂಡ್ ಡಾಕ್ಟರ್ ಹೇಳಿದರು, ಬ್ಲೂ ಲೈಟಲ್ಲಿ ಇಟ್ಟರೆ ಕಲರ್ ಡಲ್ ಆಗುತ್ತೆ, ಅದಾದಮೇಲೆ 6 months ಬೇಕು, ಅಥವಾ ಒಂದೊಂದು ಮಕ್ಕಳಿಗೆ 1 ವರ್ಷನೇ ಬೇಕಾಗುತ್ತೆ ಅಂತ. ಸೊ ಬೈ 1 month, ಒಂದು 25th ಡೇ 1 month ಆಗೋಷ್ಟೊತ್ತಿಗೆ ನನ್ನ ಮಗಳು ಫುಲ್ ಕಪ್ಪಗಾಗೋದ್ಲು. ಇವಾಗ ನಮಗೆ ಆ ಫೋಟೋಸ್ ನೋಡಿದ್ರೆ ಇದೇ ಮಗುನ ಅದು ಅಂತ ಅನಿಸುತ್ತೆ. ಬಟ್ ನಾನೇನು ತುಂಬ ಬೇಜಾರು ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು, ಅಳೋದು ನಾನು ಇದೇನು ಮಾಡಿಲ್ಲ. ನಾನು ಎಲ್ಲ ಫೇಸು ನಾವು ಇವಾಗ ಅದೇ ಮಾತಾಡ್ಕೊಂಡು ನಗಾಡ್ಕೋತಾ ಇರ್ತೀವಿ. ಆವಾಗೇ ಅಷ್ಟು ಮುದ್ದು ಮಾಡ್ತಾ ಇದ್ವಿ ಹಂಗಿದ್ದಿದ್ದನು ಅಂತ. ನಮ್ಗೆ ಯಾವತ್ತೂ ಆ ಡಿಸ್ಕ್ರಿಮಿನೇಷನ್ ಕಲರ್ದು ಬಂದೇ ಇಲ್ಲ. ನನಗೆ ಗೊತ್ತಿಲ್ಲ ತುಂಬ ಜನ ಯಾಕೆ ಅದು ಮಾತಾಡ್ತಾರೆ, ಏನು ನಮಗೆ ಆ ಪ್ರಾಬ್ಲಮ್ ಇರಲ್ಲ, ತುಂಬ ಜನ ಯಾಕೆ ಮಾತಾಡ್ತಾರೆ ಅಂತ ಅನ್ಸುತ್ತೆ. ಬಟ್ ಎನಿವೇಸ್ ದಟ್ ವಾಸ್ ದ ರೀಸನ್ ಹಂಗಾಯ್ತು. ಒಂದು ಫಸ್ಟ್ ಮಂತ್ ಬರ್ಡೇಲೂ ಅಷ್ಟೇ ಸಿಕ್ಕಾಬಿಟ್ಟೆ ಕಲರ್ ಡಲ್ ಆಗೋಗಿತ್ತು. ಅದಾದಮೇಲೆ ಹೋಗ್ತಾ 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 ಕಲರ್ ಬೆಟರ್ ಆಗ್ತಾ ಹೋಯ್ತು. ಏನು ಮಾಡಿದೆ ಅಂತಂದರೆ ಏನೂ ಮಾಡಿಲ್ಲ. ನಾನು ನಾರ್ಮಲಿ ಮಗುಗೆ ಹಿಂಗೆ ಫೀಡ್ ಮಾಡ್ತಾಯಿದ್ದೆ ಎವ್ರಿ ಡೇ. ಏನು ಆಯಿಲ್ ಮಸಾಜ್ ಮಾಡ್ತಾಯಿದ್ದೆ. ಅದು ಬಿಟ್ಟು ಇನ್ನೇನು ನಾನು ಎಕ್ಸ್ಟ್ರಾ ಮಾಡಿಲ್ಲ. ಅದರ ಪಾಡಿಗೆ ಅದು ಚೇಂಜ್ ಆಯಿತು. ಇವಾಗಲೂ ಅಷ್ಟೇ ಅವಳು ಹುಟ್ಟಿದ ಕಲರ್ ಇನ್ನೂ ಬಂದಿಲ್ಲ. ಶಿ ಸ್ಟಿಲ್ ಇನ್ ದಟ್ ಲೈಟಿಶ್ ಡಸ್ಕಿ, ಒಂಥರ ಕೆಂಪಗೆ, ನಮ್ಮಪ್ಪ ಅದಕ್ಕೆ ಕೆಂಪಮ್ಮ ಅಂತ ಕರೀತಾ ಇರ್ತಾರೆ. ಕೆಂಪಗಿದೆ ಅದು. ಅವಳು ಒಂಥರ ಬ್ಯೂಟಿಫುಲ್ ಕಲರ್. ನಂಗೆ ಆ್ಯಕ್ಚುಲಿ ಆ ಕಲರ್ ಟೋನ್, ಅವಳು ಏನು ಇವಾಗಿದ್ದಾಳೆ ನನ್ನ ಮಗಳು, ಆ ಕಲರ್ ಟೋನ್ ನಂಗೆ ಸಕ್ಕತ್ ಇಷ್ಟ. ಸೊ ದಟ್ ಈಸ್ ದ್ಯಾಟ್. ನಂಗೆ ಆ್ಯಕ್ಚುಲಿ ತುಂಬ ಜನ ಹೇಳಿದ್ರು ಕಡಲೆ ಹಸಿಟ್ಟು ಹಾಕು ಉಜ್ಜು, ಇನ್ನೊಂದು ಏನೇನೋ ಮಾಡು ಅಂತ, ಅರ್ಶಿನ ಹಾಕು ಉಜ್ಜು. ನಾನು ಏನೂ ಮಾಡಿಲ್ಲ. ಬಿಕಾಸ್ ಜೆನೆಟಿಕಲಿ ಅವಳಿಗೆ ಏನು ಕಲರ್ ಇದೆಯೋ ಅದು ಬಂದೇ ಬರುತ್ತೆ. ಹೋಗ್ತಾ ಹೋಗ್ತಾ ಇಟ್ ಮೈಟ್ ಟೇಕ್ ಟೈಮ್, ಆ ಕಲರ್ ಬಂದೇ ಬರುತ್ತೆ. ಸೊ ನಾನು ಅದು ಏನೂ ಮಾಡಿಲ್ಲ, ಆರಾಮಾಗೆ ಇದ್ದೆ. ಆ್ಯಂಡ್ ಶಿ ಈಸ್ ಫೈನ್. ಲಾಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು, ಹೌ ಆರ್ ಯು ಬ್ಯಾಲೆನ್ಸಿಂಗ್ ವರ್ಕ್ ಆ್ಯಂಡ್ ಮದರ್ಹುಡ್?
ಸೊ ಇದಕ್ಕೆ ನಾನು ಅರ್ಧ ಕ್ರೆಡಿಟ್ಸ್ ನಮ್ಮ ಮನೆಯವ್ರಿಗೆ ಕೊಡಬೇಕು. ಬಿಕಾಸ್ ಸಿಕ್ಕಾಪಟ್ಟೆ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ನಾನು ಒಂದು ಬುಕ್ಕಲ್ಲಿ ಪೇರೆಂಟ್ಹುಡ್ ಬಗ್ಗೆ ಓದುವಾಗ ಅದ್ರಲ್ಲಿ ಫಸ್ಟ್ ಚಾಪ್ಟರ್ ಇದ್ದಿದ್ದೆ ಇಟ್ ಟೇಕ್ಸ್ ಅ ವಿಲೇಜ್ ಟು ರೇಸ್ ಅ ಕಿಡ್ ಅಂತ. ಸೊ ಒಂದು ಮಗುನ ಬೆಳೆಸ್ಬೇಕಂದ್ರೆ ಒಂದು ಇಡೀ ಊರೇ ಬೇಕಂತೆ. ಸೊ ಹಾಗೆ ನಾನೊಬ್ಬಳೇ ಬೆಳೆಸ್ಬಿಡ್ತೀನಿ ನನ್ನ ಮಗಳನ್ನ ಅಂದರೆ ಆಗಲ್ಲ. ಬಿಕಾಸ್ ಮಗುಗೆ ಅಪ್ಪ ಅಮ್ಮನ ಜೊತೆ ಅಜ್ಜಿ ತಾತ ಬೇಕು, ಚಿಕ್ಕಪ್ಪ ಚಿಕ್ಕಮ್ಮಂದಿರು ಕಸಿನ್ಸ್ ಬೇಕು, ಸ್ಕೂಲ್ಗೆ ಹೋದಾಗ ಟೀಚರ್ಸ್ ಬೇಕು, ಫ್ರೆಂಡ್ಸ್ ಬೇಕು, ಇಡೀ ಎಲ್ಲರಿಂದನೂ ಅದಕ್ಕೆ ನಾಲೆಡ್ಜ್ ಬೇಕಾಗುತ್ತೆ. ಸೊ ನಾನು ಒಬ್ಬಳೇ ಇಟ್ಕೋತೀನಿ ಅಂದರೆ ಆಗಲ್ಲ. ಸೊ ಅದೇ ಥರ ನಮಗೆ ಸಪೋರ್ಟ್ ಬೇಕು. ಇವಾಗ ಒಂದು ಸ್ವಲ್ಪ ಹೊತ್ತು ಮಗುನ ನೋಡ್ಕೊಳ್ಳಿ ಅಂದರೆ ಮನೇಲಿರೋರು ರೆಡಿ ಇರಬೇಕು, ನೋಡ್ಕೋಬೇಕು. ಸೊ ನನಗೆ ಆ ಥರ ಸಪೋರ್ಟ್ ಸಿಕ್ಕಾಪಟ್ಟೆ ಇದೆ. ಇನ್ಫ್ಯಾಕ್ಟ್ ನಳಿ ಆಂಟಿನೇ ನನಗೆ ಪುಷ್ ಮಾಡಿದ್ದು, ಏನಾಗಲ್ಲ, ನೀನು ಫಿಸಿಕಲಿ ರೆಡಿ ಇದೆಯಾ ಅಲ್ವಾ, 1.5 ತಿಂಗಳಿಗೆ ಮಾಡು, 6 ವೀಕ್ಸ್ ರೆಸ್ಟ್ ತೊಗೊಂಡು ಅದಾದಮೇಲೆ ಸ್ಟಾರ್ಟ್ ಯುವರ್ ವರ್ಕ್ ಅಂತ. ಸೊ ನಾನು ಎಕ್ಸಾಕ್ಟಾಗಿ 6th ವೀಕಿಂದಾನೇ ಮಗು ಹುಟ್ಟಿ 6ನೇ ವಾರದಿಂದಾನೇ ಫುಲ್ ಫ್ಲೆಜ್ಡ್ ನಾನು ವರ್ಕ್ ಶುರು ಮಾಡಿದೆ. ನಂದು ಸೆಷನ್ಸ್ ತೊಗೊಳೋದಿರ್ಬೋದು, ನಾನು ಸೋಷಿಯಲ್ ಮೀಡಿಯಾಲಿರ್ಬೋದು, ಎಲ್ಲ ಥರನೂ ನಾನು ಕೆಲಸ ಶುರು ಮಾಡಿಬಿಟ್ಟೆ. ಸೊ ಹಾಗಾಗಿ ನನಗೆ ಹೆಲ್ಪ್. ಇವತ್ತಿಗೂ ಅಷ್ಟೇ ನಾನು ಸೆಷನ್ಸ್ ತೊಗೊಂಡಾಗ ಆಲ್ಮೋಸ್ಟ್ 1.5 hours ನನ್ನ 1 hour ಸೆಷನ್ ಇರುತ್ತೆ. ಅದಾದಮೇಲೆ ನಾನು ಅದಕ್ಕೆ ಮುಂಚೆ ಒಂದು 15-20 ನಿಮಿಷ ಮುಂಚೆನೇ ಮೇಲ್ ಬರಬೇಕು ನಂದೆಲ್ಲ ರೆಡಿ ಆಗೋಕ್ಕೆ. ಸೊ ಆಲ್ಮೋಸ್ಟ್ 1.5 hours ನಳಿ ಆಂಟಿ ಅಥವಾ ಅಬಿ ಅಥವಾ ಅಂಕಲ್ ಅಥವಾ ಧನು ಯಾರಿಗಾಗುತ್ತೋ, ಮೆಜಾರಿಟಿ ಆಫ್ ದ ಟೈಮ್ ನಳಿ ಆಂಟಿ ನೋಡ್ಕೊಳ್ಳೋದು. ಬಟ್ ಇವ್ರ ಹುಡುಗರಿಗೆ ಯಾರ್ಯಾರು ಟೈಮ್ ಆಗುತ್ತೋ ಅವರೆಲ್ಲ ನೋಡ್ಕೊತಾರೆ. ಅಥವಾ ಅವಳು ಮಲ್ಗಿರೋ ಟೈಮಲ್ಲಿ ನಾನು ವಿಡಿಯೋಸ್ ಮಾಡ್ಕೋತೀನಿ, ನಾನು ಕೆಲಸ ಮಾಡ್ಕೋತೀನಿ, ಅಥವಾ ಅವಳಿಗೆ ಮಲ್ಗಿರೋ ಟೈಮಲ್ಲಿ ಎಡಿಟಿಂಗ್ ಮಾಡ್ಕೊಳ್ಳೋದು. ಸೊ ಹಿಂಗೆ ಮಾಡ್ಕೋತೀನಿ. ಆ್ಯಂಡ್ ಮೆಜಾರಿಟಿ ಆಫ್ ದ ಟೈಮ್ ನಾನೇ ನನ್ನ ಮಗಳನ್ನ ನೋಡ್ಕೊಳ್ಳೋದು, ನೈಟ್ ಕಂಪ್ಲೀಟಾಗಿ ನಾನೇ ನೋಡ್ಕೊಳ್ಳೋದು. ಆ್ಯಂಡ್ ಅವಳಿಗೆ ಊಟ ಮಾಡಿಸೋದು ನಾನೇ. ಸೆಷನ್ಸ್ ಇರೋ ಟೈಮಲ್ಲಿ ನೈಟ್ ಹೊತ್ತು ಆಂಟಿ ಊಟ ಮಾಡಿಸ್ತಾರೆ. ಬಿಕಾಸ್ ಅವಳು ಊಟ ಟೈಮ್ 7-7:15, ನಾನು ಆ ಟೈಮಲ್ಲಿ ಸೆಷನಲ್ಲಿ ಇರ್ತೀನಿ. ಸೊ ಆಂಟಿ ಊಟ ಮಾಡಿಸ್ತಾರೆ. ನಂಗೆ ಸೆಷನ್ ಇಲ್ದಿರೋ ಟೈಮಲ್ಲಿ ನಾನೇ ಮಾಡಿಸೋದು 3 ಹೊತ್ತು. ಸೊ ಸ್ನಾನ ನಾನೇ ಮಾಡಿಸೋದು, ಮಸಾಜ್ ನಾನೇ ಮಾಡೋದು. 90% ಆಫ್ ದ ಟೈಮ್ ನಾನು ಅವಳ ಜೊತೆ ಇರ್ತೀನಿ. ಇನ್ನೊಂಚೂರು ಆ ಕಡೆ ಈ ಕಡೆ ನಂಗೆ ಕೆಲಸ ಇರುವಾಗ ಅವ್ರು ನೋಡ್ಕೊತಾರೆ. ಸೊ ದೇ ಆರ್ ಹೆಲ್ಪ್, ಅವ್ರದ್ದು ಸಪೋರ್ಟ್ ನನಗೆ ಕೆಲಸ ಮಾಡ್ಲಿಕ್ಕಾಗ್ತಿದೆ. ಆ್ಯಂಡ್ ಐ ಫೀಲ್ ಅಗೇನ್ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ. ಆ್ಯಂಡ್ ತುಂಬ ಬ್ಲೆಸ್ಡ್ ಅನಿಸುತ್ತೆ ನಂಗೆ ಈ ಥರ ಫ್ಯಾಮಿಲಿ ಸಿಕ್ಕಿರೋದು. ಐ ಹೋಪ್ ನಾನು ನೀವು ಕೇಳಿರೋ ಕ್ವೆಶ್ಚನ್ಸ್ಗೆಲ್ಲ ಆನ್ಸರ್ ಮಾಡಿದ್ದೀನಿ ಅಂತ. ಏನಾದರೂ ಮಿಸ್ ಮಾಡಿದರೆ ಅಥವಾ ಇನ್ನೂ ಏನಾದರೂ ಕ್ವೆಶ್ಚನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಾನು ಫರ್ದರ್ ವೀಡಿಯೋಸಲ್ಲಿ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅತಿ ಶೀಘ್ರದಲ್ಲಿ 50K ಸಬ್ಸ್ಕ್ರೈಬರ್ಸ್ ಮಾಡೋಣ. ಬಾಯ್.